ಶ್ರೀ ತಿಮ್ಮರಾಯ ಸ್ವಾಮಿ ಬ್ರಹ್ಮರಥೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಹಳ ಅದ್ದೂರಿಯಿಂದ ಜರುಗಲಿದೆ. ಈ ದೇವಸ್ಥಾನದ ಇತಿಹಾಸ, ಇದು ಸ್ವಯಂ ಉದ್ಭವವಾದ ಮೂರ್ತಿ. ಸ್ವಯಂ ಉದ್ಭವವಾಗಿ ಪಾಳೆಗಾರ್ ತಿಮ್ಮೇಗೌಡ ಅವರ ಒಂದು ಕಾಲದಿಂದಲೂ ಇಲ್ಲಿ ಅನೇಕ ಭಕ್ತಾದಿಗಳು ಇಲ್ಲಿ ದೇವಾಲಯಕ್ಕೆ ಭೇಟಿ ಕೊಡ್ತಾರೆ. ಇದಾದ ನಂತರ ಅರವಂಟಿಕೆಗಳು, ಆಟಿಕೆಗಳು ಮತ್ತು ಸುತ್ತಮುತ್ತಲಿನ ಊರಿಂದ ಬರುವ ಗ್ರಾಮಸ್ಥರುಗಳು ಇಲ್ಲಿ ಬಂದು ಪಾನಕ ಮಜ್ಜಿಗೆಯನ್ನು ವಿತರಣೆ ಮಾಡುತ್ತಾರೆ. ಇಂದು 1:30ಕ್ಕೆ ಬ್ರಹ್ಮರಥೋತ್ಸವ ಜರುಗಲಿದ್ದು ಎಲ್ಲ ಭಕ್ತಾದಿಗಳಿಗೆ ಸ್ವಾಗತವನ್ನು ಕೋರ್ತೇವೆ. ಈ ರಥವನ್ನು ನಿರ್ಮಿಸುವ ಒಂದು ಪದ್ಧತಿ ಅಬ್ಬಯ್ಯ ರಾಮಕ್ಕನವರ ಕುಟುಂಬದವರು ಹಾಗೂ ಬಡಗಿ ಕುಟುಂಬ, ಆನೆಕಲೆಯಲ್ಲಿ ನೆಲೆಸಿರುವಂತಹ ಬಡಗಿ ಕುಟುಂಬದವರು ಇಬ್ಬರು ಒಂದು ಈ ರೀತಿಯಲ್ಲಿ ಸುಮಾರು 150-200 ವರ್ಷಗಳಿಂದ ಈ ಒಂದು ಪದ್ಧತಿಯನ್ನು ಕುಟುಂಬ ಸಮೇತವಾಗಿ ನಡ್ಕೊಂಡು ಬರ್ತಾ ಇರ್ತಾರೆ. ಇಲ್ಲಿನ ಕಲ್ಲಿನ ಚಕ್ರಗಳು ಬಹಳ ವಿಶೇಷ. 6 ಅಡಿಗಿಂತಲೂ ಎತ್ತರವಿರುವ ಈ ಕಲ್ಲಿನ ಚಕ್ರಗಳು 1896ನೇ ಇಸವಿಯಲ್ಲಿ ಕೆತ್ತನೆಯಾಗಿದ್ದು, ಇದಕ್ಕೂ ಮೊದಲು ಮರದ ಚಕ್ರಗಳು ಇತ್ತು ಅಂಥೇಳಿ ವಿಚಾರದಲ್ಲಿದೆ. ಸುಮಾರು 15 ದಿನಗಳಿಂದ ಈ ಬ್ರಹ್ಮರಥೋತ್ಸವನ ಕಟ್ಟಲಿಕ್ಕೆ ನಾವು ತಯಾರು ಮಾಡ್ಕೊಂಡಿದ್ದೇವೆ. ಬಂದರಘಟ್ಟದಲ್ಲಿರುವಂತಹ ಚಂಪಕಧಾಮಸ್ವಾಮಿ ದೇವಾಲಯದಲ್ಲಿ ರಥೋತ್ಸವ ಆದ ನಂತರ ಅಲ್ಲಿಂದ ಬಿದಿರು ಮುರಾಡ ಅಂತ ಕರೀತಾರೆ. ಸೊ ಅಲ್ಲಿನ ರಥೋತ್ಸವವನ್ನು ಎಳಿಲಿಕ್ಕೆ ಅಲ್ಲಿ ಅದನ್ನು ಉಪಯೋಗ ಮಾಡ್ತಾರೆ. ಅದನ್ನು ನಾವು ಇಲ್ಲಿ ನಮ್ಮ ತಿಮ್ಮರಾಯ ಸ್ವಾಮಿ ದೇವಸ್ಥಾನದ ಬ್ರಹ್ಮರಥೋತ್ಸವಕ್ಕೆ ಕೂಡ ನಾವು ಅದನ್ನು ಉಪಯೋಗಿಸ್ಕೊತೀವಿ. ಇದು ಕೂಡ ಬಹಳ ವರ್ಷಗಳಿಂದ ನಡ್ಕೊಂಡ್ಬಂದಿರುವಂತಹ ಒಂದು ಪದ್ಧತಿ. ಹಾಗೂ ಪುರಿ ಜಗನ್ನಾಥ್ ದೇವಾಲಯ ಒಡಿಸ್ಸಾ, ಅಲ್ಲಿ ವಿಶ್ವವಿಖ್ಯಾತ ರಥೋತ್ಸವ ಆಗುತ್ತೆ. ಆ ದೇವಾಲಯದ ಮೇಲೆ ಪ್ರತಿನಿತ್ಯ ಹಾರಾಡುವ ಬಾವುಟವನ್ನು ನಾವು ಈ ಬಾರಿ ಆ ದೇವಾಲಯದಿಂದ ತಗೊಂಡ್ಬಂದಿದ್ದೀರಿ. ರಾಜಗೋಪುರದ ಮೇಲೆ ಹಾಗೂ ನಮ್ಮ ತಿಮ್ಮರಾಯ ಸ್ವಾಮಿ ಬ್ರಹ್ಮರಥೋತ್ಸವದ ಮೇಲೆ ಆ ಬಾವುಟಗಳು ಹಾರಾಡ್ತಾ ಇದೆ. ನೀವು ಬಂದು ಕೂಡ ಇದನ್ನು ದರ್ಶನ ಮಾಡ್ಕೊಳ್ಬೋದು. ಗೋವಿಂದ